ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ರೆಸಿಪಿ ಮಾಡೋಣ ಅಂದರೆ ಪನ್ನೀರ್ ಸವರ್ಮ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಮಯೋನೇಸ್, ಗ್ರೀನ್ ಚಟ್ನಿ ಮನೇಲೇ ಮಾಡ್ತಾಯಿದ್ದೀನಿ. ಇದ್ರ ರೆಸಿಪಿನೂ ಪನ್ನೀರ್ ಸವರ್ಮಗೆ ಏನೇನು ಬೇಕು ನೋಡೋಣ, ಹೇಳ್ತೀನಿ. ಫಸ್ಟ್ನೇದಾಗಿ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ, ಆಮೇಲೆ ಒಂದು 1/4 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಇದು ಕಡಲೆ ಹಿಟ್ಟು 2 ಚಮಚ ಕಡಲೆ ಹಿಟ್ಟು, ಮತ್ತು ಗರಂ ಮಸಾಲ 1 ಚಮಚ, ಧನಿಯಾ ಪೌಡರ್ 1 ಚಮಚ, ರೆಡ್ ಚಿಲ್ಲಿ ಪೌಡರ್ 1 ಚಮಚ, ಮತ್ತು ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ, ಒಂದು 5 ಚಪಾತಿ ಆಗೋಷ್ಟು. ಆಮ್ಚೂರ್ ಪೌಡರ್ 1 ಚಮಚ, ಮತ್ತು ಇದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ, ಕಸೂರಿ ಮೇಥಿ ಒಂದು ಅರ್ಧ ಚಮಚ, ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣದಾಗೆ ಟುಪ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಯಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನೀವು ಆಯಿಲ್ ಹಾಕ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಆ ಎಣ್ಣೆ ಜೊತೆ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರಂಗೆ ಚೆನ್ನಾಗಿ ಕಲಿಸ್ಕೊಬೇಕು. ನೆಕ್ಸ್ಟು ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಬೋದು. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದು ಚೂರು ಗಂಟಿಲ್ದಂಗೆ ಕಲಿಸ್ಕೊಂಡು ಆಮ್ಚೂರ್ ಪೌಡರ್, ಚಾಟ್ ಪೌಡರ್ ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ, ಇಷ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಟ್ಯೂಬ್ಸ್ ಥರ ಇರೋದು, ಸ್ವಲ್ಪ ಇಲ್ಲ ಅಂದರೆ ಸ್ವಲ್ಪ ಚಿಕ್ಕದಾಗೂ ಮಾಡ್ಕೋಬೋದು. ಪನ್ನೀರನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋದು ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಇರೋ ಮಸಾಲೆ ಎಲ್ಲ ಜೊತೆಗೆ ಹಾಕಬೇಕು. ಹಾಗೆಲ್ಲ ಮಿಕ್ಸ್ ಸ್ಮೂತಾಗಿ ಮಾಡ್ಕೊಬೇಕು. ಪನ್ನೀರು ಜಾಸ್ತಿ ಸ್ಪೀಡಾಗಿ ಮಾಡಿದ್ರೆ ಕಟ್ಟಾಗಿಬಿಡ್ತೈತೆ, ಪೀಸ್ ಆಗಿಬಿಡ್ತೈತೆ ಪನ್ನೀರು. ಸ್ವಲ್ಪ ಸ್ಮೂತಾಗಿ ಮಾಡ್ಕೊಬೇಕು. ಆಮೇಲೆ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿನೂ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಸ್ಲೋಗೆ ಮಿಕ್ಸ್ ಮಾಡಬೇಕು. ಎಲ್ಲ ಸ್ಲೋಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಲಸಿಟ್ಕೊಂಡ್ರು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಅಷ್ಟು ಸ್ಮೂತಾಗಿ ಕಲಿಸ್ಕೊಬೇಕು. ml ಮೊಸರನ್ನು 200 ml ಮೊಸರು ಹಾಕ್ಕೊತಾ ಇದ್ದೀನಿ. ಒಂದು 200 ml ಮೊಸರು ಹಾಕ್ಕೊಂಡು ಸ್ಮೂತಾಗಿ ಎಲ್ಲ ನಿಧಾನಕ್ಕೆ ಸ್ಲೋಲಿ ಎಲ್ಲ ಕಲಿಸ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಲೋಗೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಕಟ್ ಮಾಡಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ.
ಒಂದು ಸ್ವಲ್ಪ ದೊಡ್ಡಗಿರೋ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಜೊತೆಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಬೇಕು. ಸ್ಮೂತಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಎಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಇಡಬೇಕು. ಅವಾಗ ಸ್ವಲ್ಪ ಒಂದು ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಅದೆಲ್ಲ ಜಾಸ್ತಿ ಬಿಸಿಯಾಗಿ. ಈಗ ಮಯೋನೈಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಪ್ಲೇಟ್ ಮುಚ್ಚಿಕೊಳ್ಳೋಣ. ಮಯೋನೈಸ್ಗೆ 2 ಮೊಟ್ಟೆ ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚ ಸಾಲ್ಟು ಮತ್ತು ಇನ್ನರ್ಧ ಚಮಚ ಒಂದು 10 ಕಾಳು ಮೆಣಸು ಮತ್ತು ಎಣ್ಣೆ, 2 ಮೊಟ್ಟೆನ ಹೊಡೆದು ಜಾರೊಳಗೆ ಹಾಕ್ಕೊಳ್ತಾ ಇದ್ದೀವಿ. ಕಾಳು ಮೆಣಸು ಒಂದು 7ರಿಂದ 8 10 ಕಾಳು ಮೆಣಸು, ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಸಕ್ಕರೆ ಇಷ್ಟು ಹಾಕ್ಕೊಂಡು ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿ ಇಷ್ಟು ಚೆನ್ನಾಗಿ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಇದು ಸ್ವಲ್ಪ ನೀರು ಲೋ ಫ್ಲೇಮಲ್ಲೇ ಒಂದು 7ರಿಂದ 8 ಒಂದು 9 ನಿಮಿಷದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ಇದು ಮಯೋನೈಸ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಅರ್ಧ ನಿಂಬೆ ಹಣ್ಣಿನ ರಸ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಚಪಾತಿ ಲಟ್ಟಿಸ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ. ಚಪಾತಿ ಇಲ್ಲಾಂದರೆ ಪರೋಟದಲ್ಲಿ ಮಾಡ್ಕೋಬೋದು, ಪರೋಟನೂ ಬೇಕಾದರೆ ಮಾಡ್ಬೋದು. ಒಂದು 4ರಿಂದ 5 ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಥರ ಬೇಕಾದರೂ ಚಪಾತಿನ ಲಟ್ಟಿಸ್ಕೊಬೋದು, ಸ್ಕ್ವಯರ್ ಟೈಪ್ ಇಲ್ಲಾಂದರೆ ರೌಂಡ್ ಆಕಾರಕ್ಕೆ ಚಪಾತಿನ ಲಟ್ಟಿಸ್ಕೊಬೋದು. ತವಾ ಬಿಸಿಯಾಗಿದೆ, ಚಪಾತಿನ ಚಪಾತಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಗ್ರೀನ್ ಚಟ್ನಿಗೆ ಏನೇನು ಬೇಕಂದರೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೊಸರು, ಒಂದು 3ರಿಂದ 4 ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಪನ್ನೀರ್ ರೆಡಿಯಾಗಿದೆ, ಚಪಾತಿನೂ ರೆಡಿಯಾಗಿದೆ. ಈಗ ಸ್ಟಫಿಂಗ್ ಮಾಡೋಣ. ಚಪಾತಿ ಇಟ್ಟು ಒಂದು ಲೈನಾಗಿ ಹಾಕ್ತಿದ್ದೀನಿ. ಅದಕ್ಕೆ ಮಯೋನೈಸ್ ರೆಡಿ ಮಾಡ್ಕೊಂಡಿದ್ದೆ, ಅದನ್ನೂ ಹಾಕ್ತಾಯಿದ್ದೀನಿ ಮೇಲೆ. ಮತ್ತು ಇದು ಗ್ರೀನ್ ಚಟ್ನಿನೂ ಮನೇಲೇ ರೆಡಿ ಮಾಡಿದೆ, 2 ಹಾಕ್ತಿದ್ದೀನಿ. ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಸ್ಲೇಸ್ಲಾಗಿ ಅದನ್ನ ಹಾಕ್ತಿದ್ದೀನಿ. ಸೌತೆಕಾಯಿ ಇದ್ರೆ ಹಾಕಿ, ಇಲ್ಲಾಂದ್ರೇನು ಬೇಡ. ನಿಮಗೆ ಇಷ್ಟ ಆಗಿದ್ದರೆ ಸೌತೆಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ತಾಯಿದ್ದೀನಿ ಎಲ್ಲನೂ. ಮತ್ತು ಹೀಗೆ ರೋಲ್ ಮಾಡಬೇಕು. ನಾನು 5 ಚಪಾತಿ ಮಾಡ್ಕೊಂಡಿದ್ದೆ, 5 ಚಪಾತಿಗೂ ಈ ಪನ್ನೀರ್ ಗ್ರೇವಿ ಸಾಕಾಯಿತು.
ಚಪಾತಿ ಪನ್ನೀರ್ ಶವರ್ಮ ರೆಡಿಯಾಗಿದೆ. ಇದನ್ನ ಪರೋಟದಲ್ಲಿ ಬೇಕಾದರೂ ಮಾಡ್ಕೊಬೋದು. ಮೈನೋಸಲ್ಲಿ ಡಿಪ್ ಮಾಡ್ಕೊ ತಿಂದರೆ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿ ಬಂದೈತೆ. ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ. ಚಪಾತಿ ಪನ್ನೀರ್ ಶವರ್ಮ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಅಷ್ಟೇ ಟೇಸ್ಟು ಅಷ್ಟೇ ರುಚಿಯಾಗಿದೆ. ಒಳ್ಳೆ ಸಾಫ್ಟಾಗೆ ಅದು ತುಂಬ ಚೆನ್ನಾಗಿ ಬಂದೈತೆ. ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರ ನೀವು. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.